2026ರಲ್ಲಿ ಆಂಧ್ರ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಜನರು ಏಕಾಏಕಿ ಅಸ್ವಸ್ಥರಾಗತೊಡಗಿದರು. ಹಲವರಿಗೆ ವಾಂತಿ, ಹೊಟ್ಟೆ ನೋವು ಮತ್ತು ಮೂತ್ರಪಿಂಡದ ಸಮಸ್ಯೆಗಳು ಕಾಣಿಸಿಕೊಂಡವು. ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿದವು. ಅಧಿಕಾರಿಗಳು ತನಿಖೆ ನಡೆಸಿದಾಗ ಒಂದು ಆಘಾತಕಾರಿ ಸತ್ಯ ಬೆಳಕಿಗೆ ಬಂತು. ಅಸ್ವಸ್ಥರಾದ ಬಹುತೇಕ ಜನರು ಒಂದೇ ಮೂಲದ ಹಾಲನ್ನು ಸೇವಿಸಿದ್ದರು. ಹಾಲಿನ ಮಾದರಿಗಳನ್ನು ಪರೀಕ್ಷಿಸಿದಾಗ ಅದರಲ್ಲಿ ಎಥಿಲೀನ್ ಗ್ಲೈಕಾಲ್ ಎಂಬ ವಿಷಕಾರಿ ರಾಸಾಯನಿಕ ಪತ್ತೆಯಾಯಿತು. ಇದು ಸಾಮಾನ್ಯವಾಗಿ ಕೈಗಾರಿಕಾ ತಂಪುಗೊಳಿಸುವ ದ್ರವಗಳಲ್ಲಿ ಬಳಸುವ ರಾಸಾಯನಿಕವಾಗಿದೆ. ತನಿಖೆಯ ಪ್ರಕಾರ ಹಾಲಿನ ಸಂಸ್ಕರಣೆ ಅಥವಾ ಸಾಗಣೆ ಪ್ರಕ್ರಿಯೆ ವೇಳೆ ಇದು ಸೇರಿರಬಹುದೆಂದು ಶಂಕಿಸಲಾಯಿತು. ಈ ವಿಷಕಾರಿ ಹಾಲಿನ ಪರಿಣಾಮವಾಗಿ 16 ಜನರು ಮೃತಪಟ್ಟರು ಹಾಗೂ 40ಕ್ಕೂ ಹೆಚ್ಚು ಜನರು ತೀವ್ರ ಅಸ್ವಸ್ಥರಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದರು. ಆರೋಗ್ಯ ನೀಡಬೇಕಾದ ಹಾಲು ಕೆಲ ಕುಟುಂಬಗಳಿಗೆ ದುಃಖದ ಕಾರಣವಾಯಿತು. ಈ ಘಟನೆ ಆಹಾರ ಸುರಕ್ಷತೆಯ ಮಹತ್ವವನ್ನು ಜಗತ್ತಿಗೆ ಮತ್ತೊಮ್ಮೆ ನೆನಪಿಸಿತು. ಆಹಾರದಲ್ಲಿ ಕಲಬೆರಕೆ ಕೇವಲ ಕಾನೂನು ಉಲ್ಲಂಘನೆಯಲ್ಲ, ಅದು ಮಾನವ ಜೀವದೊಂದಿಗೆ ಮಾಡುವ ಅಪಾಯಕಾರಿ ಆಟವಾಗಿದೆ. ನಾವು ಸೇವಿಸುವ ಆಹಾರ ಸುರಕ್ಷಿತವಾಗಿದೆಯೇ ಎಂಬ ಬಗ್ಗೆ ಎಚ್ಚರಿಕೆ ಮತ್ತು ಜಾಗೃತಿಯನ್ನು ಹೊಂದಿರುವುದು ಅತ್ಯಗತ್ಯ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆದ್ದರಿಂದ ಆಹಾರದ ಬಗ್ಗೆ ಅರಿವು ಮೂಡಿಸುವುದಷ್ಟೇ ಅಲ್ಲ, ಸುರಕ್ಷಿತ ಮತ್ತು ಗುಣಮಟ್ಟದ ಆಹಾರವನ್ನು ಆಯ್ಕೆ ಮಾಡುವ ಅಭ್ಯಾಸವನ್ನು ಬೆಳೆಸೋಣ.